ಫ್ರೆಂಡ್ಸ್, ಇವತ್ತು ಅಂಜಲ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ರೆಡಿ ಫಿಶ್ ಫ್ರೈ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಈ ರೀತಿ ಅಂಜಲ್ ಫಿಶ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಮಿಕ್ಸ್ ಪೌಡರ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇವತ್ತು ಸಡನ್ನಾಗಿ ಅನ್ಪ್ಲ್ಯಾನ್ಡಾಗಿ ಫಿಶ್ ತಂದಿರೋದ್ರಿಂದ ನಾನು ರೆಡಿ ಮಿಕ್ಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫಿಶ್ನ. ಮತ್ತು ಅಪ್ಲೈ ಮಾಡಿರೋಂಥ ಫಿಶ್ ನಾವು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಸ್ವಲ್ಪ ಫ್ರೀಸ್ ಆಗಿಬಿಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ಇದನ್ನು ನಾವು ಎಣ್ಣೆಯಲ್ಲಿ ಈಗ ತವಾ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಒಂದು ಕಡೆ ತವಾ ಇಟ್ಟಿದ್ದೀನಿ, ಅದಕ್ಕೆ 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ತವಾ ಫ್ರೈಗೆಲ್ಲ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗ್ತದೆ. ಯಾಕಂದರೆ ನಾವಿಲ್ಲಿನು ಧಾರಾಳವಾಗಿ ಎಣ್ಣೆ ಹಾಕಬೇಕು ಅಂತ ಹೇಳ್ತೀವಿ, ತುಂಬ ಧಾರಾಳವಾಗಿ ಎಣ್ಣೆನೇ ಬೇಕಿಲ್ಲಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಹೋಗ್ತೀನಿ ನಾನಿಲ್ಲಿ. ಸೊ ಹೀಗೆ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಫ್ರೈ ಮಾಡಬೇಕಾಗಿರುವಂಥ ಫಿಶ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಒಮ್ಮೆಲೆ ಹಾಕೋದು ಬೇಡ, ಒಂದೊಂದಾಗಿ ಇಟ್ಕೊಂಡ್ರೆ ಸೊ ದಟ್ ಅದು ಚೆನ್ನಾಗಿ ಅದೇ ಟೆಕ್ಸ್ಚರಲ್ಲಿ ಬರುತ್ತೆ ನಮಗೆ ಆದಮೇಲೂ ಕೂಡ. ಸೊ ನೋಡಿ ಈಗ ಈ ರೀತಿ ಹಾಕಿದ್ಮೇಲೆ ಒಂದು 30 to 40 ಸೆಕೆಂಡ್ಸ್ ನಾನೇನು ಅದನ್ನು ಟಚ್ ಮಾಡಿಲ್ಲ. ಆಮೇಲೆ ಸ್ವಲ್ಪ ಈ ಥರ ಆ ತವಾನ ಶೇಕ್ ಮಾಡಿಕೊಂಡು ಇವಾಗ ನಾನು ಅದನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಅದು ಹಾಕೋದು ಕೂಡ ಅಪ್ಲೈ ಮಾಡಿರ್ತೀವಿ ನೋಡಿ, ತುಂಬ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದನ್ನು ಚೆನ್ನಾಗಿ ಆಗೋವರೆಗೂ ಬಿಡಲೇಬೇಕು. ಸೊ ಈ ರೀತಿಯಾಗಿ ನಾನು ತವಾದಲ್ಲಿ ಒಂದು 10 ರಿಂದ 15 ನಿಮಿಷ ಅದನ್ನು ಅದರಲ್ಲೇ ಬಾಯ್ಲ್ ಮಾಡಿದ್ದೀನಿ ಫ್ರೆಂಡ್. ಫುಲ್ಲಿ ಆಯಿಲಾಗೆ ಇದು ಬಾಯ್ಲ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಅಂಜಲ್ ಫಿಶ್ ಅಲ್ವಾ, ಸ್ವಲ್ಪ ಆಯಿಲಲ್ಲೇ ಬಾಯ್ಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಫ್ರೈಗಳಿಗೆಲ್ಲ ಈಗ ಬೂತಾಯಿ ಅದೆಲ್ಲ ತೊಗೊಳೋದಕ್ಕಿಂತ ಈ ಥರ ಅಂಜಲ್ ಫಿಶ್ ಅಥವಾ ಬಾಂಗ್ಡ ಎಲ್ಲ ತೊಗೊಳ್ಳೋದು ಚೆನ್ನಾಗಿರುತ್ತೆ. ಬಟ್ ಬಾಂಗ್ಡಾಗಿಂತನೂ ಅಂಜಲ್ಲು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನಾವು ಇವತ್ತು ಅಂಜಲ್ ಫಿಶ್ ತೊಗೊಂಡು ಬಂದ್ವಿ. ಸೊ ಬಾಂಗ್ಡಾನು ಮಾಡ್ತೀವಿ ಮನೆಯಲ್ಲಿ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಅಂಜಲ್ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಒಳ್ಳೆ ಟೇಸ್ಟ್ ಅನಿಸುತ್ತೆ ನಮಗೆ. ಹಾಗಾಗಿ ಇವತ್ತು ಇದನ್ನು ಪ್ರಿಫರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾಯಿತು ಫ್ರೆಂಡ್. ಸೊ ಫ್ರೆಂಡ್ಸ್, ಟೇಸ್ಟಿ ಆ್ಯಂಡ್ ಹೆಲ್ದಿ ಅಂಜಲ್ ಫಿಶ್ ಫ್ರೈ ರೆಡಿಯಾಗಿದೆ, ರೆಡಿ ಟು ಸರ್ವ್. ಇದನ್ನು ನಾನು ಆನಿಯನ್ ಮತ್ತು ನಿಂಬು ಜೊತೆ ಸರ್ವ್ ಮಾಡಿದೆ. ಸೊ ಸಮ್ಟೈಮ್ಸ್ ನಾವು ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಅಂದರೂ ಕೂಡ ನಮ್ಮ ಅರ್ಜೆನ್ಸಿಗೆ ಈ ರೀತಿಯಾಗಿ ಮಿಕ್ಸ್ ಪೌಡರ್ಸ್ನ ಯೂಸ್ ಮಾಡಿ ನಾವು ಅಡುಗೆ ಮಾಡಬೇಕಾಗತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲರ ಮನೇಲಿ ಇದು ಆಗೋದೆ ಅಲ್ವಾ. ಸೊ ಫ್ರೆಂಡ್ಸ್, ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.